ವ್ಯರ್ಥ ಆರೋಪ ನಡೆಸಿ ಜನರನ್ನು ಮೋಸಗೊಳಿಸುತ್ತಿರುವ ಭ್ರಷ್ಟರ ಅಧಿನಾಯಕ ಬಿಎಸ್ ಯಡಿಯೂರಪ್ಪ ಹಠಾವೋ ಆಂದೋಲನವನ್ನು ರಾಜ್ಯಾದ್ಯಂತ ಕೈಗೊಳ್ಳಲಾಗುವುದು ಎಂದು ಕಾಂಗ್ರೆಸ್ನ ಹಿರಿಯ ಮುಖಂಡ ಕೆಪಿಸಿಸಿ ಮಾಜಿ ಅಧ್ಯಕ್ಷ ಬಿ ಜನಾರ್ದನ ಪೂಜಾರಿ ಘೋಷಿಸಿದ್ದಾರೆ. ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜನಾರ್ದನ ಪೂಜಾರಿ, ಬಿಜೆಪಿ ಮತ್ತು ಯಡಿಯೂರಪ್ಪ ಅವರನ್ನು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡರು. ನೈತಿಕತೆಯ ಬಗ್ಗೆ ಬೊಬ್ಬಿಡುವ ಬಿಜೆಪಿಯ ಹಿರಿಯ ಹೈಕಮಾಂಡ್ ಬೆನ್ನೆಲುಬೆ ಇಲ್ಲದ ನಾಯಕರಾಗಿದ್ದು, ಹೀಗಾಗಿ ಕರ್ನಾಟಕದಲ್ಲಿ ಭೂಮಿ ನುಂಗಿದ ಮುಖ್ಯಮಂತ್ರಿ ಯಡಿಯೂರಪ್ಪ ವಿರುದ್ಧ ಯಾಕೆ ಕ್ರಮ ಕೈಗೊಳ್ಳಲಿಲ್ಲ ಎಂದು ಪ್ರಶ್ನಿಸಿದರು. ಭಯೋತ್ಪಾದನೆಯ ಕುರಿತಾಗಿ ಧರ್ಮ ಭೇದ ಮರೆತು ಇತ್ತೀಚೆಗೆ ಮಾತನಾಡಿದ ರಾಹುಲ್ ಗಾಂಧಿ ಹೇಳಿಕೆಯಲ್ಲಿ ಏನು ತಪ್ಪಿದೆ ಎಂದು ಪ್ರಶ್ನಿಸಿದ ಪೂಜಾರಿ, ಅಲ್ಪಸಂಖ್ಯಾತರಲ್ಲಿ ಕೂಡ ಕೆಲವರು ಭಯೋತ್ಪಾದಕರಿದ್ದಾರೆ, ಹಿಂದೂಗಳಲ್ಲೂ ಕೂಡ ಕೆಲವರು ಭಯೋತ್ಪಾದಕರಿದ್ದಾರೆ ಎಂದು ರಾಹುಲ್ ಗಾಂಧಿ ಹೇಳಿಕೆಯನ್ನು ಸಮರ್ಥಿಸಿಕೊಂಡರು. ಮಾಲೆಗಾಂವ್ ಸ್ಫೋಟ, ಚರ್ಚ್ ಮೇಲೆ ದಾಳಿ, ಅಜ್ಮೀರ್ ಸ್ಫೋಟ ಸೇರಿದಂತೆ ಇಂತಹ ಸ್ಥಳಗಳಲ್ಲಿ ಕೃತ್ಯ ಮಾಡಿರುವವರು ಯಾರು ಎಂದು ಪೂಜಾರಿ ಇದೇ ಸಂದರ್ಭದಲ್ಲಿ ಪ್ರಶ್ನಿಸಿದರು. ಜೊತೆಗೆ ಬಿಜೆಪಿಯ ಭ್ರಷ್ಟತನದ ವಿರುದ್ಧ ಕಿಡಿಕಾರಿರುವ ರಾಜ್ಯಪಾಲ ಎಚ್ಆರ್ ಭಾರದ್ವಾಜ್ ವಿರುದ್ಧ ಬಿಜೆಪಿ ಸರ್ಕಾರದ ಯಡಿಯೂರಪ್ಪ ಹಾಗೂ ಕೆಎಸ್ ಈಶ್ವರಪ್ಪನವರು ವ್ಯರ್ಥ ಆರೋಪಗಳನ್ನು ನಡೆಸುತ್ತಿರುವುದು ಪ್ರಜಾಪ್ರಭುತ್ವಕ್ಕೆ ಮಾಡುತ್ತಿರುವ ಅಪಚಾರ. ಕಾನೂನಿನ ಬಗ್ಗೆ ಒಂದಷ್ಟು ಅರಿವು ಇಲ್ಲದ ಹಾಗೆ ಕೆಎಸ್ ಈಶ್ವರಪ್ಪನವರು ಮಾತನಾಡುತ್ತಿರುವುದು ಈ ರಾಜ್ಯದ ದುರಾದೃಷ್ಟಕರ ಎಂದು ಪೂಜಾರಿ ಲೇವಡಿಯಾಡಿದರು. ಮುಸ್ಲಿಮರಲ್ಲಿ ಕೂಡ ಕೆಲವರಿದ್ದಾರೆ, ಅದೇ ರೀತಿ ಹಿಂದೂಗಳಲ್ಲಿ ಇರಲಿಲ್ವ ಕೆಲವರು? ಎಲ್ಲ ಹಿಂದೂಗಳಲ್ಲ, ಯಾರು ಸರಿ ಇಲ್ಲ. ಯಾರು ಮಾಲೆಗಾಂವ್ನಲ್ಲಿ ಭಯೋತ್ಪಾದನೆ ಮಾಡಿದವರು ಯಾರು? ಅದು ಹಿಂದೂಗಳಲ್ಲಿ ಕೆಲವರು ಇಲ್ವ ಅದರಲ್ಲಿ? ಅದರ ನಂತರ ಚರ್ಚ್ಗಳಿಗೆ ಅಟ್ಯಾಕ್ ಆಗಿ ಈಗ ಜಾಹೀರಾತಿನ ನಂತರ ನಮ್ಮ ನಾಡು ವಾರ್ತೆಗಳು.